ಓಕೆ, ಬರ್ಬೋದು ಅಂತ ಧೈರ್ಯ ಬಂತೀಗ. ಒಬ್ಬೊಬ್ರೆ ಬರ್ತಾ ಇದ್ದಾರೆ, ನೆಟ್ವರ್ಕ್ ಸ್ಲೋ ಏನೋ. ಓಕೆ, ಸ್ಟಾರ್ಟ್ ಮಾಡುವ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಪಾಯಿಂಟ್ಸ್ ಕಳಿಸ್ತೇನೆ ಅಂತ. ಸೊ ಯಾರೊಬ್ರು ಕೇಳಲಿಲ್ಲ, ಆಯ್ತಾ? ಹಾಗಾಗಿ ನಾನು ಅಂದ್ಕೊಂಡೆ ಬೇಡವೇನೋ ಅಂತ ಹೇಳಿ, ಹಾಗಾಗಿ ಕಳಿಸ್ಲಿಲ್ಲ. ಇವತ್ತಿಗೂ ಹಾಗೆ ಮಾಡಿದೆ. ನಿನ್ನೆ ಕೆಲವು ಮಕ್ಕಳು ನೋಟ್ಸ್ ಕಳಿಸಿ ಅಂತೆಲ್ಲ ಮೆಸೇಜ್ ಹಾಕಿದ್ರು, ಹಾಗೆ ಇವತ್ತು ಕಳಿಸಿದ್ದೇನೆ. ಓಕೆ, ನೋಡ ನೀವು ಎಷ್ಟು ಜಾಯಿನ್ ಆಗಿದ್ದೀರಲ್ಲ, ಅದೊಂದು ಖುಷಿ ಆಯ್ತು. ಓಕೆ, ಶೀತಲ ಸಮರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೆವು, ಕೋಲ್ಡ್ ವಾರ್ನ ಬಗ್ಗೆ. ಸೊ USSR ಮತ್ತು USA ಈ ಎರಡೂ ದೇಶಗಳ ನಡುವೆ ಏರ್ಪಟ್ಟಂತಹ ಒಂದು ರೀತಿಯ ಅಘೋಷಿತವಾದಂತಹ ಒಂದು ಸಮರವನ್ನೇ ನಾವು ಕೋಲ್ಡ್ ವಾರ್ ಅಂತ ಹೇಳಿ ಅಧ್ಯಯನ ಮಾಡಿರುವಂತದ್ದು. ಸೊ ಇದು ಸೆಕೆಂಡ್ ವರ್ಲ್ಡ್ ವಾರ್ನ ನಂತರದ ಬೆಳವಣಿಗೆ. ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಆದಂತಹ ಕೆಲವೊಂದು ಬೆಳವಣಿಗೆಗಳಲ್ಲಿ ಶೀತಲ ಸಮರ ಮುಖ್ಯವಾಗಿ ಬರುವಂತದ್ದು. ಓಕೆ, ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಣ್ವಸ್ತ್ರಗಳ ಪೈಪೋಟಿ ಪ್ರಾರಂಭ ಆಯಿತು. ಅದಕ್ಕೆ ಸಂಬಂಧಿಸಿ ಅಮೆರಿಕ ಮತ್ತು ರಷ್ಯಾ ಎರಡೂ ಸಹ ಕೆಲವೊಂದು ಒಪ್ಪಂದಗಳನ್ನ ಮಾಡ್ತಾ ಹೋಗ್ತದೆ. ಸೊ ಮಿಲಿಟರಿ ಮೈತ್ರಿಕೂಟಗಳ ರಚನೆ ಆಯ್ತು ಅಂತ ಹೇಳಿದ್ದೇನೆ. ಸೊ ಅದರಲ್ಲಿ ಯಾವುದೆಲ್ಲ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಅಮೆರಿಕ ನೇತೃತ್ವದಲ್ಲಿ ನೀವು ಬರೆಯುವಾಗ ಹಾಗೆ ಬರೀರಿ, ಅಮೆರಿಕ ಅಂತ ಬರೆದು ರಷ್ಯಾ ಅಂತ ಬರೀರಿ. ಅಮೆರಿಕದ ಕೆಳಗೆ ಯಾವುದು ಒಂದು ನ್ಯಾಟೋ ರಚನೆ ಆಯ್ತು. ಅಮೆರಿಕ ನೇತೃತ್ವದಲ್ಲಿ ನ್ಯಾಟೋ ರಚನೆ ಆಯ್ತು. ಸೊ ಇದನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ಬರೆಸಿದ್ದೇನೆ, ಬರೆಯದಿದ್ರೆ ಈಗ ಬರ್ಕೊಳ್ಬಹುದು. ನ್ಯಾಟೋ ಸೊ ಅದು ಯಾವೆಲ್ಲ ದೇಶಗಳನ್ನ ಒಳಗೊಂಡಿತ್ತು ಅಂತ ಹೇಳಿ ಆ ಚಿತ್ರದಲ್ಲಿ ಉಂಟು. ಬೇಕು ಅಂತ ಹೇಳಿದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬಹುದು. ಸೊ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ಕಳಿಸುವಾಗ ಆಗ ಸಹ ನಿಮ್ಗೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಟುಕೊಳ್ಬಹುದು. ನೆಕ್ಸ್ಟ್ ಸಿಯಾಟೋ, ಸೌತ್ ಈಸ್ಟ್ ಏಷ್ಯನ್ ಟ್ರೀಟಿ ಆರ್ಗನೈಸೇಷನ್ ಅನ್ನುವಂಥದ್ದು. ಆ ದೇಶದಲ್ಲಿ ಅದರ ಆ ಒಂದು ಈ ಸಿಯಾಟೋದ ಒಳಗೆ ಬರುವಂತಹ ದೇಶಗಳು ಯಾವುದೆಲ್ಲ ಅಂತ ಸಹ ಈ ಚಿತ್ರದಲ್ಲಿ ಉಂಟು. ಸೊ ನೋಡಿ, ಅದು ಚಿತ್ರದಲ್ಲಿ ಸಹ ಉಂಟು, ಅದರಲ್ಲಿ ಏನ್ ಬರ್ತದೆ ಆ ಒಂದು ಇದ್ರಲ್ಲಿ ಅಂತ ಹೇಳಿ. ನೆಕ್ಸ್ಟ್ ಸೆಂಟ್ರಲ್ ಈಸ್ಟ್ ನಾರ್ತ್ ಟ್ರೀಟಿ ಆರ್ಗನೈಸೇಷನ್. ಸೊ ಆ ದೇಶದಲ್ಲಿ ಬರುವಂತದ್ದು ಸಹ ಇದರಲ್ಲಿ ಉಂಟು ನೋಡಿ, ಮೆಂಬರ್ ಸ್ಟೇಟ್ಸ್ ಯಾವುದೆಲ್ಲ ಅಂತ ಹೇಳಿ. ಅಗ್ರಿನಲ್ಲಿ ಹೈಲೈಟ್ ಆಗಿ ಹೆಸರು ಉಂಟಲ್ಲ ಅದು. ಸೊ ರಷ್ಯಾ ನೇತೃತ್ವದಲ್ಲಿ ವಾರ್ಸಾ ಕೂಟ. ಸೊ ನೀವು ರಷ್ಯಾದ ಕೆಳಗೆ ವಾರ್ಸಾ ಕೂಟ ಅಂತ ಹೇಳಿ ಬರ್ತಾ ಇತ್ತು. ಸೊ ಅದರಲ್ಲಿ ಬರುವಂತಹ ದೇಶಗಳು ಸಹ ಈ ಚಿತ್ರದಲ್ಲಿ ಉಂಟು. ಸೊ ಇದೊಂದು ರೀತಿಯ ಟ್ರೀಟಿ, ಒಪ್ಪಂದಗಳಾಗಿತ್ತು. ಸೊ ಅದಕ್ಕೆ ಆ ಮೆಂಬರ್ಸ್ ಅಂತ ಹೇಳಿದ್ರೆ ಆ ದೇಶಗಳು ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ, ಸೊ ಅಗ್ರಿಮೆಂಟ್ ಮಾಡಿಕೊಂಡಿದೆ ಅಂತ ಹೇಳಿ ಅದರ ಅರ್ಥ. ಸೊ ಅಮೆರಿಕದಲ್ಲಿ ಯುದ್ಧಾಸ್ತ್ರ ಕೈಗಾರಿಕೆಗಳು, ಇದನ್ನೆಲ್ಲ ಹೇಳಿದ್ದೇನೆ ಲಾಸ್ಟ್. ಸೊ ಕೈಗಾರಿಕೆಗಳು ಬೆಳೀತಾ ಹೋಗ್ತದೆ ಅಣ್ವಸ್ತ್ರಕ್ಕೋಸ್ಕರ. ಅಣ್ವಸ್ತ್ರ ಪೈಪೋಟಿ ಹೆಚ್ಚಾಯಿತು. ನೆಕ್ಸ್ಟ್ ಬೇರೆ ಬೇರೆ ದೇಶಗಳಲ್ಲಿ ಸೈನಿಕ ನೆಲೆಗಳನ್ನ ಸ್ಥಾಪನೆ ಮಾಡಿತ್ತು ಅಮೆರಿಕ. ಆ ಅಮೆರಿಕ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲಿ ಸಹ ಸೈನಿಕ ನೆಲೆಯನ್ನ ಪ್ರಾರಂಭ ಮಾಡುದು. ಅಂದ್ರೆ ಬೇರೆ ಬೇರೆ ಒಪ್ಪಂದದ ಮೂಲಕ ಆ ಒಂದು ಪರ್ಮಿಷನ್ ಅನ್ನೋದು ಪಡ್ಕೊಂಡಿತ್ತು. ಮತ್ತೆ ಗೂಢಚಾರಿ ವ್ಯವಸ್ಥೆ, ಪ್ರಚಾರ ಮಾಡುವಂಥದ್ದು. ನೆಕ್ಸ್ಟ್ ಸ್ಪೇಸ್ ವಾರ್, ವ್ಯೋಮ ಸಮರದಂತ ವಿಜ್ಞಾನ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರಿಕೆ, ಅದರಲ್ಲಿ ಪೈಪೋಟಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು. ಇದೆಲ್ಲವೂ ಸಹ ಬೆಳವಣಿಗೆ, ಅಂದ್ರೆ ಶೀತಲ ಸಮರದಿಂದ ಆದಂತಹ ಕೆಲವೊಂದು ಬದಲಾವಣೆಗಳು ಅಥವಾ ಕೆಲವೊಂದು ಬೆಳವಣಿಗೆಗಳು ಅಂತ ಹೇಳ್ಬೋದು. ಕೆಲವೊಂದು ಪಾಸಿಟಿವ್ ರೀತಿಯಲ್ಲಿದ್ರೆ, ಕೆಲವೊಂದು ನೆಗೆಟಿವ್ ಆಗಿ ಸಹ ಇತ್ತು. ಸೊ ಈ ಒಂದು ನೆಗೆಟಿವ್ ಆದಂತಹ ಕೆಲವೊಂದು ಬೆಳವಣಿಗೆಗಳೇನಾಯ್ತು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇನ್ನೊಂದು ಯುದ್ಧ ಆಗ್ಬೋದು ಅನ್ನುವಂತಹ ಒಂದು ರೀತಿಯ ಆತಂಕವನ್ನ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿಸಿಕೊಟ್ಟಿದ್ದದು. ಅಂದ್ರೆ ಅಣ್ವಸ್ತ್ರಗಳು ದಿನದಿಂದ ದಿನಕ್ಕೆ, ಶಸ್ತ್ರಾಸ್ತ್ರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದಾಗ ಸೊ ಎಲ್ಲೋ ಒಂದು ಕಡೆ ಯುದ್ಧದ ಪರಿಸ್ಥಿತಿ ಉದ್ಭವ ಆಗಿ ಬಿಡ್ತದೋ ಅನ್ನುವಂತಹ ಒಂದು ರೀತಿಯ ಭಯ ಇಡೀ ಜಗತ್ತಿಗೆ
ಕಾಣ್ತಾ ಹೋಗ್ತದೆ. ಅಂದ್ರೆ ಅಮೆರಿಕ ಮತ್ತು USSR ನ ನಡುವಿನ ಆ ಒಂದು ಒಳಗೊಳಗಿನ ಜಗಳ, ಒಳಗೊಳಗಿನ ಒಂದು ರೀತಿಯ ಸಮರ, ಸೊ ಈ ರೀತಿಯ ಒಂದು ಭಯದ ವಾತಾವರಣವನ್ನ ಸೃಷ್ಟಿಸಿ ಕೊಡ್ತದೆ. ಸೊ ಕೆಲವೊಂದು ಯುದ್ಧಗಳು ಇದರಿಂದಾಗಿ ಸೃಷ್ಟಿಯಾಯಿತು. ಸೊ ಯಾವುದೆಲ್ಲ ಅಂತ ಹೇಳಿ ನೋಡುದಿದ್ರೆ, ಸೊ ಯಾವುದೆಲ್ಲ ಅಂತ ಹೇಳಿದ್ರೆ, ಕೊರಿಯನ್ ಯುದ್ಧ, ಯುದ್ಧಗಳನ್ನ ನೀವು ಬರ್ಕೊಳ್ಳಿ ಆಯ್ತಾ ಮಕ್ಳೇ. ಕೊರಿಯನ್ ಯುದ್ಧ, ವಿಯೆಟ್ನಾಂ ಯುದ್ಧ, 1956ರ ಸುಯೇಜ್ ಕಾಲುವೆ ಬಿಕ್ಕಟ್ಟು, 1956ರ ಸುಯೇಜ್ ಕಾಲುವೆ ಬಿಕ್ಕಟ್ಟು. ಇದರ ಬಗ್ಗೆ ನಾನು ಹೇಳಿದ್ದೇನೆ. ಸುಯೇಜ್ ಕಾಲುವೆ ಎಲ್ಲಿ ಬರ್ತದೆ, ಆಫ್ರಿಕಾದ ಹತ್ರ ಅಂತೆಲ್ಲ ಹೇಳಿದ್ದೇನೆ ನಾನು. ಅಲ್ಲಿಯ ಸುಯೇಜ್ ಕಾಲುವೆ ಬಿಕ್ಕಟ್ಟು, 1961ರ ಬರ್ಲಿನ್ ಬಿಕ್ಕಟ್ಟು, 1962ರ ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟು. ಸೊ ಅದನ್ನ ಲಿಸ್ಟ್ ಮಾಡಿ. 1, 2, 3, 4, 5 ಉಂಟು. ಹೀಗೆ ಹಲವು ಆತಂಕದ ಪರಿಸ್ಥಿತಿಗಳು ಶೀತಲ ಸಮರವನ್ನ ಸೃಷ್ಟಿಸಿ ಬಿಡ್ತದೆ. ಅಂದ್ರೆ ಇದೆಲ್ಲ ನಡೆದಂತಹ ಸಂದರ್ಭದಲ್ಲಿ ಇನ್ನಷ್ಟು ಒಂದು ರೀತಿಯ ಹೆಚ್ಚಿನ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿ ಬಿಡ್ತದೆ ಇಡೀ ಜಗತ್ತಿನಲ್ಲಿ ಅಂತ ಹೇಳಿ. ಕೊರಿಯನ್ ಯುದ್ಧ ಮತ್ತು ವಿಯೆಟ್ನಾಂ ಯುದ್ಧದ್ದು ಇಯರ್ ಅನ್ನ ನೀವೇ ಸರ್ಚ್ ಮಾಡಿಕೊಳ್ಬೇಕು. ಕೊರಿಯನ್ ಯುದ್ಧ ಮತ್ತು ವಿಯೆಟ್ನಾಂ ಯುದ್ಧದ್ದು ಇಯರ್, ವರ್ಷವನ್ನ ನೀವು ಸರ್ಚ್ ಮಾಡಿಕೊಳ್ಳಿ. ಸೊ ಇದು ಎಲ್ಲಿ ತನಕ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ರೆ, ನೀವು ಎಣಿಸ್ಬೋದು ಹಾಗಾದ್ರೆ ವಿಶ್ವಸಂಸ್ಥೆ ಏನು ಕಾರ್ಯೋನ್ಮುಖ ಮಾಡ್ಲಿಲ್ವಾ ಅಂತ ಹೇಳಿ. ಮಾಡಿತ್ತು, ಆದ್ರೆ ಅದು ಎಲ್ಲಿಯೂ ಸಹ ಏನು ಘೋಷಿತ ಯುದ್ಧ ಆಗಿರ್ಲಿಲ್ಲ ರಷ್ಯಾ ಮತ್ತು USA ನಡುವೆ, ಹೌದಾ. ಸೊ ಅದರಿಂದ ಏನ್ ಮಾಡುವ ಆ ರೀತಿಯ ಪರಿಸ್ಥಿತಿ ಇರ್ಲಿಲ್ಲ. ಸೊ ಇದು ಎಲ್ಲಿ ತನಕ ಕಂಟಿನ್ಯೂ ಆಗ್ತಾ ಹೋಗ್ತದೆ ಅಂದ್ರೆ ಟಿಲ್ 1985 ತನಕ ಈ ರೀತಿಯ ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ಈ ಒಂದು ಅಘೋಷಿತ ಸಮರ ಅನ್ನುವಂಥದ್ದು 1985ರ ತನಕವೂ ಸಹ ಮುಂದುವರಿತಾ ಹೋಗ್ತದೆ. ಕೊರಿಯನ್ ಯುದ್ಧಕ್ಕೆ ಸಂಬಂಧಿಸಿ ವಿಯೆಟ್ನಾಂ ಯುದ್ಧ, ಸುಯೇಜ್ ಕಾಲುವೆ ಬಿಕ್ಕಟ್ಟು, ನೋಡಿ ಎರಡು ಪ್ರದೇಶಗಳ ನಡುವಿನ ಪ್ಲೇಸ್, ಕಣಿವೆ ಅಂತ ಹೇಳಿದ್ರೆ ಅದೇ ಅಲ್ವಾ, ಆ ಕಡೆ ಈ ಕಡೆ ಭೂಮಿ ಮಧ್ಯದಲ್ಲಿ ಜಲಭಾಗ ಇರುವಂತದ್ದು, ಅದನ್ನು ಸುಯೇಜ್ ಕಾಲುವೆ ಅಂತ ಹೇಳಿ ಹೇಳುವಂತದ್ದು. ಸಾವಿರದ 1961ರ ಬರ್ಲಿನ್ ಬಿಕ್ಕಟ್ಟು, ಸೊ ಈ ಒಂದು ಆತಂಕದ ಪರಿಸ್ಥಿತಿ 1985ರ ತನಕ ಸಹ ಮುಂದುವರಿತದೆ. ಕ್ವಶನ್ ಬರ್ಬೋದು, ಶೀತಲ ಸಮರದಂತಹ ಒಂದು ಪರಿಸ್ಥಿತಿ ಎಲ್ಲಿಯ ತನಕ, ಯಾವ ವರ್ಷದ ತನಕದು ಮುಂದುವರಿದಿತ್ತು ಅಂತ ಹೇಳಿದ್ರೆ 1985ರವರೆಗೂ ಮುಂದುವರಿದಿತ್ತು ಶೀತಲ ಸಮರದ ಒಂದು ತೀವ್ರತೆ ಅಮೆರಿಕ ಮತ್ತು ರಷ್ಯಾದ ನಡುವೆ. ಸೊ 1985ಕ್ಕಾಗುವಾಗ ಅದು ಕಂಪ್ಲೀಟ್ ಆಗಿ ಯಾವ ಕಡೆ ವಾಲಿ ಬಿಡ್ತದೆ ಅಂತ ಹೇಳಿದ್ರೆ ಅದು ಅಮೆರಿಕದ ಪರವಾಗಿ ಬಿಡ್ತದೆ. ಸೊ ರಷ್ಯಾ ಅನಿವಾರ್ಯವಾಗಿ ಅಮೆರಿಕದ ಜೊತೆ ಪೈಪೋಟಿಯಿಂದ ಹಿಂದಕ್ಕೆ ಸರಿಬೇಕಾದಂತಹ ಆಂತರಿಕ ಪರಿಸ್ಥಿತಿಯಲ್ಲಿ ಉದ್ಭವ ಆಗ್ತದೆ. ಆಂತರಿಕವಾದಂತಹ ಆರ್ಥಿಕ ಬಿಕ್ಕಟ್ಟು ಬಂದು ಬಿಡ್ತದೆ. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಆರ್ಥಿಕ ಬಿಕ್ಕಟ್ಟು ಬರ್ತದೆ. ನೆಕ್ಸ್ಟ್ ಅದರೊಳಗೆ ಆಂತರಿಕ ಸಮಸ್ಯೆಗಳು ಉದ್ಭವ ಆಗ್ತದೆ ರಷ್ಯಾದ ಒಳಗೆ. ಸೊ ಆದ್ರಿಂದ ರಷ್ಯಾ ಅನಿವಾರ್ಯವಾಗಿ
ಸೋಲನ್ನು ಒಪ್ಪಿಕೊಳ್ಬೇಕಾಗಿತ್ತು, ಅಥವಾ ಅಮೆರಿಕದ ಜೊತೆಗೆ ನಾವೊಂದು ಪೈಪೋಟಿಯಿಂದ ಅನಿವಾರ್ಯವಾಗಿ ಹಿಂದೆ ಬರಬೇಕಾಗಿತ್ತು. ಆದ್ರಿಂದಾಗಿ ಅಮೆರಿಕ ಅನ್ನುವಂಥದ್ದು ಜಗತ್ತಿನ ಒಂದು ಬಲಿಷ್ಠ ರಾಷ್ಟ್ರವಾಗಿ ಉದಯ ಆಗ್ತದೆ. ನೆಕ್ಸ್ಟ್ ಟಾಪಿಕ್ ಅದೇ, ನಾವು ಬಲಿಷ್ಠ ರಾಷ್ಟ್ರವಾಗಿ ಅಮೆರಿಕದ ಉದಯ ಅನ್ನುವಂಥದ್ದನ್ನ ನೆಕ್ಸ್ಟ್ ಟಾಪಿಕ್ ಆಗಿದೆ. ಸೊ ವಿಶ್ವದಾದ್ಯಂತ 1927ರಲ್ಲಿ ಉಂಟಾದ ಆರ್ಥಿಕ ಮಹಾ ಕುಸಿತದಿಂದಾಗಿ, ಅಂದ್ರೆ 1927ರಲ್ಲಿ ಉಂಟಾದ ಮಹಾ ಕುಸಿತ ಅಂತ ಹೇಳಿದ್ರೆ ಯಾವುದ್ರಿಂದ ಅಂತ ಹೇಳಿದ್ರೆ ಫಸ್ಟ್ ವರ್ಲ್ಡ್ ವಾರ್ ಇಂದ, ಆಯ್ತಾ. ಫಸ್ಟ್ ವರ್ಲ್ಡ್ ವಾರ್ ಇಂದ ಅದರ ಒಂದು ಪರಿಹಾರೋಪಾಯಗಳನ್ನು ಕಂಡು ಹುಡುಕ್ತಾ ಹೋದ ಹಾಗೆ ಸೊ ಇಡೀ ಜಗತ್ತಿನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಆರ್ಥಿಕವಾದ ಸಂಕಷ್ಟಗಳು ಬರ್ತದೆ, ಆರ್ಥಿಕ ಮಹಾಕುಸಿತ ಸಂಭವಿಸ್ತದೆ. 1927 ನೆನಪಿಟ್ಟುಕೊಳ್ಳಿ, ವಿಶ್ವ ಮಹಾಕುಸಿತ ಆದದ್ದು ಫಸ್ಟ್ ವರ್ಲ್ಡ್ ವಾರ್ ನಂತರ 1927ಗೆ. ಸೊ ಆ ಸಂದರ್ಭದಲ್ಲಿ ಅಮೆರಿಕದಲ್ಲಿ ರಾಜಕೀಯ ಬದಲಾವಣೆಯನ್ನು ಅದು ತಂದು ಕೊಡ್ತದೆ. ಸೊ ಅಮೆರಿಕ ಮಾತ್ರ ಅಲ್ಲ, ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಆ ರೀತಿಯ ಒಂದು ರೀತಿಯ ಬದಲಾವಣೆಗಳು ಉಂಟಾಗ್ತದೆ. ಅದರಲ್ಲಿ ಅಮೆರಿಕದಲ್ಲಿ ಸಹ ಬದಲಾವಣೆ ಉಂಟಾಗ್ತದೆ. ನಾನು ನಿಮಗೆ ಹೇಳಿದ್ದೆ ಅಮೆರಿಕ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಫಸ್ಟ್ಗೆ ಏನು ಪಾರ್ಟಿಸಿಪೇಟ್ ಮಾಡಿರುವುದಿಲ್ಲ, ಭಾಗಿಯಾಗಿರುವುದಿಲ್ಲ ಅಂತ ಹೇಳಿ. ನಂತರದ ದಿನಗಳಲ್ಲಿ ಅನಿವಾರ್ಯವಾಗಿ ಅಮೆರಿಕ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಭಾಗಿಯಾಗುವ ಹಾಗೆ ಆಗ್ತದೆ. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಸಹ ಹಾಗೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಅಮೆರಿಕ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಯಾವ ದೇಶ ಮೂಲ ಕಾರಣವಾಗಿತ್ತು? ಎನಿವನ್? ಐ ವಿಲ್ ರಿಪೀಟ್. ಸೆಕೆಂಡ್ ವರ್ಲ್ಡ್ ವಾರ್ ಅಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಪ್ರಾರಂಭದಲ್ಲಿ ಎಲ್ಲೂ ಸಹ ತನ್ನ ಭಾಗವಹಿಸುವಿಕೆಯನ್ನು ತೋರ್ಪಡಿಸುವುದಿಲ್ಲ. ಅದರ ನಂತರದ ದಿನಗಳಲ್ಲಿ ಅದು ಭಾಗವಹಿಸ್ತದೆ. ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳ ಜೊತೆಯಲ್ಲಿ ಸೇರಿ, ಮಿತ್ರ ರಾಷ್ಟ್ರಗಳ ಬಣದಲ್ಲಿ ಸೇರಿ. ಯಾಕೆ, ಯಾವ ರಾಷ್ಟ್ರ ಮೂಲ ಕಾರಣ ಆಗಿ ಬಿಡ್ತದೆ ಅಮೆರಿಕ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ? ಚಿಕ್ಕದಾದಂತಹ ಒಂದು ರಾಷ್ಟ್ರ, ನಾನು ಹೇಳಿದ್ದೇನೆ, ಅನೇಕ ದಿನಗಳ ನಂತರ ಜೀವನ ಹಾಜರಿ. ಹೇಳಿ. ಜಪಾನ್. ವೆರಿ ಗುಡ್ ಹರ್ಷಿತ್. ಜಪಾನ್. ಓಕೆ, ಜಪಾನ್ ಇದಕ್ಕೆ ಮೂಲ ಕಾರಣವಾಗಿತ್ತು. ನಾನು ಹೇಳಿದೆ ಅತ್ಯಂತ ಪುಟ್ಟದಾದಂತಹ ಒಂದು ದೇಶ, ಅಷ್ಟು ದೊಡ್ಡ ಅಮೆರಿಕ ದೇಶದ ಕೆಲವೊಂದು ಪ್ರದೇಶಗಳನ್ನ ಆಕ್ರಮಿಸುವತ್ತ ಹೋಗಿತ್ತು ಪೆಸಿಫಿಕ್ ಸಾಗರದಲ್ಲಿ, ಹೌದಾ. ಸೊ ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ. ಸೊ ಮೊದಲನೇ ಮಹಾಯುದ್ಧದಲ್ಲಿ ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ಸಾಕಷ್ಟು ಆರ್ಥಿಕ ಮತ್ತು ಸೈನಿಕ ಸಹಾಯವನ್ನ ನೀಡಿ ಮಿತ್ರ ರಾಷ್ಟ್ರಗಳ ಗೆಲುವಿಗೆ ಸಹ ಕಾರಣ ಆಗಿಬಿಡ್ತದೆ. ಆದ್ರಿಂದಾಗಿ ಅಮೆರಿಕದಲ್ಲಿ ಸಹ ಒಂದು ಮಹಾಕುಸಿತ ಸಂಭವಿಸ್ತದೆ. ಸೊ ಇದರ ಪರಿಣಾಮವಾಗಿ ಕೈಗಾರಿಕೆ, ಕೃಷಿ ಕ್ಷೇತ್ರಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಉತ್ಪಾದನೆ ಕುಸಿತಾ ಹೋಗ್ತದೆ ಅಮೆರಿಕದಲ್ಲಿ, ಆಯ್ತಾ. ಕೈಗಾರಿಕಾ ಕ್ಷೇತ್ರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಕುಸಿಯುವಂತ ಹಂತಕ್ಕೆ ಹೋಗ್ತದೆ. ಅಲ್ಲದೆ ಗಣಿಗಾರಿಕೆ, ಹಡಗು ಕಟ್ಟುವಂಥದ್ದು, ಗ್ರಾಹಕರ ವಸ್ತುಗಳ ಆಟೋಮೊಬೈಲ್ ಮತ್ತು ಗೃಹ ಬಳಕೆ ವಸ್ತುಗಳ ಉತ್ಪಾದನೆ, ಅಂದ್ರೆ ಟೋಟಲ್ ಆಗಿ ಪ್ರೊಡಕ್ಷನ್ ಸಿಸ್ಟಮ್ ಏನಿದೆ, ಉತ್ಪಾದನಾ ಲೆವೆಲ್ ಏನಿದೆ 1929ಗಾಗೂ ಅಮೆರಿಕದಲ್ಲಿ ಸಹ ಕುಸಿತ ಆಗ್ತದೆ, ಆಯ್ತಾ. ಅಂದ್ರೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಅದು ಯಥೇಚ್ಛವಾಗಿ ಹೆಲ್ಪ್ ಮಾಡಿದ್ರ ಪರಿಣಾಮವಾಗಿ. ಸೊ ಆರ್ಥಿಕ ಒಂದು ಕಡೆಯಲ್ಲಿ ಎಕನಾಮಿಕಲಿ ಯಾವುದೇ ಒಂದು ದೇಶದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಪ್ರದೇಶದಲ್ಲಿ ಆಗಿರ್ಬೋದು, ಸೊ ಎಕನಾಮಿಕಲಿ ಏನಾದ್ರೂ ಅಲ್ಲಿ ಡ್ರಾಬ್ಯಾಕ್ ಆಯ್ತು, ಕುಸಿತ ಆಯ್ತು, ಹಿನ್ನಡೆ ಆಯ್ತು ಅಂತ ಹೇಳಿದ್ರೆ ಅದು ಆಟೋಮೆಟಿಕಲಿ ಪೊಲಿಟಿಕಲಿಗೆ ಲಿಂಕ್ ಆಗಿ ಇರ್ತದೆ. ರಾಜಕೀಯವಾಗಿ ಅಲ್ಲಿ ಕುಸಿತ ಕಂಡೇ ಕಾಣ್ತದೆ, ಅಥವಾ ರಾಜಕೀಯ ಬದಲಾವಣೆ ಆಗೇ ಆಗ್ತದೆ ಅಲ್ಲಿ, ಆಯ್ತಾ. ಅಮೆರಿಕದಲ್ಲಿ ಸಹ ಅದೇ ರೀತಿ ಆಯ್ತು, ಆರ್ಥಿಕ ಕುಸಿತ ಆಯ್ತು, ಅದು ರಾಜಕೀಯ ಬದಲಾವಣೆಗೆ ಕಾರಣ ಆಗಿಬಿಡ್ತದೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಜಪಾನ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಅಮೆರಿಕದ ನೌಕಾನೆಲೆ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿತ್ತು. ಅದನ್ನ ಒಂದು ಕ್ವಶನ್ ಆಗಿ ನೀವು ಬರ್ಕೊಳ್ಬಹುದು ಅಂತ ಅನ್ಕೊಳ್ತೇನೆ ನಾನು. ಬರೀರಿ. ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ನೌಕಾನೆಲೆಯಾದ
ಅಮೆರಿಕದ ನೌಕಾನೆಲೆಯಾದ ಪರ್ಲ್ ಹಾರ್ಬರ್. ಹಾರ್ಬರ್ ಅಂತ ಹೇಳುದು ಗೊತ್ತುಂಟಲ್ಲ ಯಾವ್ದಕ್ಕೆ, ಬಂದರು ಪ್ರದೇಶಕ್ಕೆ, ಹೌದಾ? ನೌಕಾನೆಲೆಯಾದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿದ ದೇಶ ಯಾವುದು? ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ನೌಕಾನೆಲೆಯಾದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿದ ದೇಶ ಯಾವುದು? ಆನ್ಸರ್ ಜಪಾನ್. ಆನ್ಸರ್ ಜಪಾನ್. ಸೊ ದಿಸ್ ಇಸ್ ದ ರೀಸನ್ ದ ಅಮೆರಿಕ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್. ಈ ಕಾರಣಕ್ಕೋಸ್ಕರ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಅಮೆರಿಕ ಅನಿವಾರ್ಯವಾಗಿ ಪ್ರವೇಶವನ್ನ ಪಡ್ಕೊಳ್ಬೇಕಾಗಿ ಬಂತು. ಸೊ ಅದು ಮಿತ್ರ ರಾಷ್ಟ್ರಗಳ ಬಣದೊಂದಿಗೆ ಸೇರಿ, ಮಿತ್ರ ರಾಷ್ಟ್ರ ಅಂದ್ರೆ ಬ್ರಿಟನ್, ಫ್ರಾನ್ಸ್ ಎಲ್ಲ ಇತ್ತಲ್ಲ, ಆ ಬಣದೊಂದಿಗೆ ಸೇರಿ. ಶತ್ರು ಬಣವಾಗಿ ಯಾವ್ದು ಇರ್ತದೆ ಅಂತ ಹೇಳಿದ್ರೆ ಜರ್ಮನ್, ಜಪಾನ್, ಇಟಲಿ ಇರ್ತದೆ. ಸೊ ಅಮೆರಿಕದ ನೇತೃತ್ವ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ. ಪಾರ್ಟಿಸಿಪೇಟ್ ಮಾಡಿದಂತಹ ಅಮೆರಿಕ ಮಿತ್ರ ರಾಷ್ಟ್ರದ ಜೊತೆಯಲ್ಲಿ ಸೇರ್ತದೆ. ಸೊ ಅಮೆರಿಕ ಮಿತ್ರ ರಾಷ್ಟ್ರದ ಜೊತೆಯಲ್ಲಿ ಸೇರಿ ಯಾರು ಅದರ ನೇತೃತ್ವವನ್ನ ವಹಿಸ್ತಾರೆ ಅಂತ ಹೇಳಿದ್ರೆ ರೂಸ್ವೆಲ್ಟ್, ಅಮೆರಿಕದ ರೂಸ್ವೆಲ್ಟ್, FD ರೂಸ್ವೆಲ್ಟ್. ಸೊ ಫುಲ್ ನೇಮ್, ಆಯ್ತಾ? ಅದನ್ನ ನೀವು ಬರೀರಿ. ಎರಡನೇ ಮಹಾಯುದ್ಧದಲ್ಲಿ FD ರೂಸ್ವೆಲ್ಟ್ ಅಮೆರಿಕ ಸೈನ್ಯವನ್ನು ಯುದ್ಧಕ್ಕೆ ಸನ್ನದ್ಧಗೊಳಿಸಿದನು. ಸೊ ಆದ್ರಿಂದ ಅಮೆರಿಕದಲ್ಲಿ ರೂಸ್ವೆಲ್ಟ್ ಅನ್ನುವಂತಹ ಒಬ್ಬ ಮಹಾನಾಯಕ ಸಿದ್ಧನಾದ ಅಂತ ಹೇಳ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ಮೂಲಕ ಇವನು ಜಗತ್ತಿಗೆ ಪರಿಚಯಿತನಾದ, FD ರೂಸ್ವೆಲ್ಟ್. ಈ ಹೆಸರನ್ನ ನೆನಪಿಟ್ಕೊಳ್ಳಿ, ಯಾಕೆಂದ್ರೆ ನಾನು ನೆಕ್ಸ್ಟ್ ಮಾಡೋ ಪಾಠದಲ್ಲಿ ಇವನ ಹೆಸರು ಮತ್ತೆ ಬರ್ತದೆ, ರಿಪಿಟೇಷನ್ ಆಗ್ತದೆ. ಸೊ ಈ ರೀತಿಯಲ್ಲಿ ರೂಸ್ವೆಲ್ಟ್ ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರೆ ಮಹಿಳೆಯರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಸಹ ಅವಕಾಶವನ್ನ ಮಾಡಿಕೊಳ್ತಾನೆ. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಅಮೆರಿಕ ಜಪಾನ್ನ ಮೇಲೆ ಮೊದಲ ಅಣುಬಾಂಬ್ ದಾಳಿ ಮಾಡ್ತದೆ. ಅಮೆರಿಕ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಮಿತ್ರ ರಾಷ್ಟ್ರದ ಜೊತೆಯಲ್ಲಿ ಜಯವನ್ನು ಸಹ ಗಳಿಸ್ತದೆ. ದ್ವಿತೀಯ ಮಹಾಯುದ್ಧ ನಡೆಯುತ್ತಿರುವಾಗಲೇ ವಿಶ್ವಸಂಸ್ಥೆ ಅನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಈ ವಿಶ್ವಸಂಸ್ಥೆಯ ಸ್ಥಾಪನೆಯಲ್ಲಿ ರೂಸ್ವೆಲ್ಟ್ ನ ಪಾತ್ರ ಬಹಳಷ್ಟು ದೊಡ್ಡದಾಗಿರ್ತದೆ. ಸೊ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ಲಿ ರೂಸ್ವೆಲ್ಟೇ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣ ಆಯ್ತು ಅಂತ ಸಹ ಹೇಳ್ಬೋದು, ಕಾರಣನಾದ ಅಂತ ಹೇಳಿ ಸಹ ಹೇಳ್ಬೋದು. ಸೊ ಈ ಮೂಲಕ 1945 ಹೊತ್ತಿಗಾಗುವಾಗ ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ಅದು ಹೊರಹೊಮ್ಮುತ್ತದೆ. 1955 ಅದು ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಂಗೆಸ್ಟ್ ಕಂಟ್ರಿ ಆಗಿ ಬಿಡ್ತದೆ. ಸೊ ಶೀತಲ ಸಮರದ ನಂತರದ ದಿನಗಳಲ್ಲಿ, ಯಾಕೆಂದ್ರೆ 1945 ಆಲ್ರೆಡಿ ಸ್ಟ್ರಾಂಗೆಸ್ಟ್ ಕಂಟ್ರಿ ಆಗಿತ್ತು, ಬಟ್ ಅಲ್ಲಿ ಶೀತಲ ಸಮರ ಆರಂಭ ಆಗಿತ್ತಲ್ಲ, ಆವಾಗ ಸ್ವಲ್ಪ ರಷ್ಯಾದ ಜೊತೆಯಲ್ಲಿ ಪೈಪೋಟಿ ಆರಂಭವೂ ಸಹ ಆಗ್ತದೆ. ರಷ್ಯಾ ಯಾವಾಗ ಹಿಂದಕ್ಕೆ ಬರ್ತದೋ 1985 ಹೊತ್ತಿಗೆ, ಆವಾಗ ಮತ್ತೆ ಅಮೆರಿಕ ಅನ್ನುವಂಥದ್ದು ಇನ್ನಷ್ಟು ಬಲಿಷ್ಠ ರಾಷ್ಟ್ರವಾಗಿ ಬೆಳವಣಿಗೆಯನ್ನ ಹೊಂದುತ್ತದೆ. ಇವಾಗ ನಾವು ಅದನ್ನು ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಕರೆಯುವಂತಹ ಹಂತಕ್ಕೆ ಅಮೆರಿಕ ಬೆಳೆದು ನಿಂತಿದೆ. ಸೊ ಇದಿಷ್ಟು 20ನೇ ಶತಮಾನದ ರಾಜಕೀಯ ಆಯಾಮಗಳು. ತುಂಬಾ ಲಾಂಗೆಸ್ಟ್ ಆಗಿ ಹೋದಂತ ಒಂದು ಪಾಠ, ಯಾಕೆಂದ್ರೆ 2 ಯುದ್ಧಗಳಾಗಿದೆ ಅದರಲ್ಲಿ. 2 ಯುದ್ಧದ ನಂತರ ಇಡೀ ಜಗತ್ತನ ಶಾಂತಿ ಸ್ಥಾಪನೆ, ವಿಶ್ವಸಂಸ್ಥೆಯ ಸ್ಥಾಪನೆ ಆಗ್ತದೆ. ಶೀತಲ ಸಮರ ಅನ್ನುವಂಥದ್ದಾಯ್ತು. ಸೊ ಇದಿಷ್ಟು ಅನೇಕ ಟಾಪಿಕ್ ಗಳನ್ನು ಒಳಗೊಂಡಂತಹ ದೊಡ್ಡದಾದಂತಹ ಒಂದು ಪಾಠ ಇದಾಗಿತ್ತು. ಸೊ ಈ ಪಾಠಕ್ಕೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಅದರ್ವೈಸ್ ಐ ವಿಲ್ ಗೋ ಟು ದ ನೆಕ್ಸ್ಟ್ ಲೆಸನ್. ಸೊ ಪಾಠ ಅಂದ್ರೆ ಯಾವುದು ಆಗ್ಲಿಲ್ಲ ಅಂತ ನಂಗೆ ಲೀಸ್ಟ್ ಕಳಿಸಿದ್ದಾರೆ ನೋಡಿ, ಅದನ್ನ ಮಾತ್ರ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಸಹ
ಹೆಚ್ಚು ಕ್ವಶನ್ ಕೇಳುವಂತ ಪಾಠನ ಫಸ್ಟ್ ಮಾಡ್ತೇನೆ ಮಕ್ಳೇ, ಆಯ್ತಾ. ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಸೈನ್ಸ್ ಇದ್ದು, ನೆಕ್ಸ್ಟ್ ಎಕನಾಮಿಕ್ಸ್, ಆಮೇಲೆ ಬಿಸ್ನೆಸ್ ಸ್ಟಡೀಸ್ ನ ಪಾಠಗಳನ್ನ ಮಾಡಿ, ನೆಕ್ಸ್ಟ್ ಸೋಷಿಯಾಲಜಿಲಿ ಒಂದು ಪಾಠವೇನೋ ಬಿಟ್ಟದ್ದು ಅಂತ ಹೇಳಿ ಅವ್ರು ಕಳಿಸಿದ್ರು, ಯಾವುದು ಸಾಮಾಜಿಕ ಸಂಸ್ಥೆಗಳೇನೋ, ಆಯ್ತಾ. ಅದನ್ನ ಲಾಸ್ಟ್ಗೆ ಮಾಡ್ತೇನೆ, ಆಯ್ತಾ. ನೀವು ಅದನ್ನ ನಿಮಗೆ ಓದಿಕೊಳ್ಲಿಕ್ಕೆ ಆಗ್ತದೆ, ಟೆಕ್ಸ್ಟ್ ಬುಕ್ ಉಂಟಲ್ಲ, ಓದಿಕೊಳ್ಬಹುದು ನಿಮಗೆ ಆರಾಮ್ಸೆಯಾಗಿ. ಕೆಲವರೆಲ್ಲ ಎಲ್ಲೆಲ್ಲೋ ಹೋಗಿದ್ರು ಕಾಣ್ತದೆ, ಇವಾಗ ಒಬ್ಬೊಬ್ರೆ ಅಟೆಂಡ್ ಆಗ್ತಾ ಇದ್ದಾರೆ. ಅಲ್ಲ ಮರ್ತೋಗಿತ್ತ, ನಿದ್ದೆ ಮಾಡಿದವರಿಗೆ ನೆನಪೇ ಇಲ್ವಾ ಎಂತ ಗೊತ್ತಿಲ್ಲ, ಆಯ್ತಾ. ಸೊ ಓಕೆ, ನೆಕ್ಸ್ಟ್ ಪಾಠ, ಸೆಕೆಂಡ್ ವರ್ಲ್ಡ್ ವಾರ್ ನ ನಂತರ ಇಡೀ ಜಗತ್ತನ್ನ ಕಟ್ಟಿದಂತಹ, ಅಥವಾ ಕಟ್ಟಿದಂತಲ್ಲ, ಇಡೀ ಜಗತ್ತನ್ನ ಒಂದು ಕಾಪಾಡಿದಂತಹ, ಇಡೀ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಯನ್ನ ಮಾಡಿದಂತಹ ಸಂಸ್ಥೆಯ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಳ್ಳಿಕ್ಕಿರುವಂತದ್ದು ಜಾಗತಿಕ ಸಂಸ್ಥೆಗಳು. ನೆಕ್ಸ್ಟ್ ಪಾಠ, ರಾಜ್ಯಶಾಸ್ತ್ರದ ಪಾಠ, ಜಾಗತಿಕ ಸಂಸ್ಥೆಗಳು. Write the heading of the lesson. ಸೊ ಏನೆಲ್ಲ ತಿಳ್ಕೊಳ್ಳಿಕ್ಕೆ ಉಂಟು ಅಂತ ಹೇಳಿ, ವಿಶ್ವಸಂಸ್ಥೆ ಹೇಗೆ ಸ್ಥಾಪನೆ ಆಯ್ತು, ಅದರ ಉದ್ದೇಶ ಏನು, ನಿಮಗೆ ಪಾಠ ಇಲ್ಲ ಆ ಕಾರಣದಿಂದಾಗಿ ಇದೆಲ್ಲ ನಿಮ್ಗೆ ಬಾಯ್ಪಾಠ ಮಾಡ್ಬೇಕು ಅಂತ ಹೇಳಿ ಇಲ್ಲ. ಇಲ್ಲದ್ರೆ ವಿಶ್ವಸಂಸ್ಥೆ ಉದ್ದೇಶ ನೀವು ಬಾಯ್ಪಾಠ ಮಾಡ್ಬೇಕು, ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಯಾವ್ದು ಅಂತ ಬಾಯ್ಪಾಠ ಮಾಡ್ಬೇಕಿತ್ತು, ಸಾಧನೆಗಳು, ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು, ಆಯ್ತಾ. ವಿಶ್ವಸಂಸ್ಥೆ ಆಶ್ರಯದಲ್ಲಿರುವಂತಹ ವಿವಿಧ ಸಂಘ ಸಂಸ್ಥೆಗಳು ಒಂದೊಂದನ್ನೇ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ WHO ನ ಕಾರ್ಯಗಳೇನು ಅಥವಾ ಅದರ ಉದ್ದೇಶ ಏನು, ಅದೆಲ್ಲ ಕೇಳ್ತಾ ಇದ್ರು, ಆಯ್ತಾ. ಸೊ ಇದೆಲ್ಲ ಇಲ್ಲ ನಿಮಗೆ, ಅಂದ್ರೆ ಎಕ್ಸಾಮಿಗೆ ಇಲ್ಲ ಅಂತ, ಫೈನಲ್ ಎಕ್ಸಾಮಿಗೆ. ಬಟ್ NTSC ದೃಷ್ಟಿ ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಇದರಲ್ಲಿ 1 marks ಗೆ ಸಂಬಂಧಿಸಿ ತುಂಬಾ ಕ್ವಶನ್ ಕೇಳುವಂತದ್ದು ಉಂಟು. ಮತ್ತೆ ಏನು ಟ್ವಿಸ್ಟೆಡ್ ಕ್ವಶನ್ ಕೇಳುವ ರೀತಿಯಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಉದ್ದೇಶಕ್ಕೆ ಸಂಬಂಧಿಸಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟಾಪಿಕ್ ಇದೆಯಲ್ಲ, ವಿವಿಧ ಸಂಘ ಸಂಸ್ಥೆಗಳು, ಸೊ ಅದರಲ್ಲಿ ತುಂಬಾ ಟ್ವಿಸ್ಟೆಡ್ ಕ್ವಶನ್ ಕೇಳಲಿಕ್ಕೆ ಅವಕಾಶಗಳುಂಟು NTSC ಯಲ್ಲಿ. ಉಳಿದಂತೆ ಎಲ್ಲವೂ ಸಹ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸ್ ಬರ್ಬೋದು. ಸೊ ಆ ಒಂದು ಟಾಪಿಕ್ ಅಲ್ಲಿ ಸ್ವಲ್ಪ ಕೆಲವೊಂದು ಇಂಡೈರೆಕ್ಟ್ ಕ್ವಶನ್ಸ್ ಕೇಳುವ ಸಾಧ್ಯತೆಗಳು ಉಂಟು. ವಿಶ್ವಸಂಸ್ಥೆ, ವಿಶ್ವಕ್ಕೆ ಸಂಬಂಧಿಸಿರುವಂತಹ ಒಂದು ಸಂಸ್ಥೆ, ಯಾಕೆ ಸ್ಥಾಪನೆ ಆಯ್ತು, ಅದರ ಉದ್ದೇಶಗಳು ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗುವ, ಅಥವಾ ಹೇಗೆ ಸ್ಥಾಪನೆ ಆಯ್ತು ಅಂತ ಹೇಳಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ವಿಶ್ವಸಂಸ್ಥೆ ಅನ್ನುವಂಥದ್ದು ಯಾವ ಉದ್ದೇಶದಿಂದ ಸ್ಥಾಪನೆ ಆಯ್ತು ಅಂತ ಹೇಳಿ. ಸೊ ವಿಶ್ವಸಂಸ್ಥೆ ಸ್ಥಾಪನೆ ಆದದ್ರ ಮೇನ್ ಇಂಟೆನ್ಷನ್ ಜಗತ್ತಿನ ಶಾಂತಿ ಸ್ಥಾಪನೆ. ಸೊ ಇದಕ್ಕಿಂತ ಮುಂಚೆ ಹಾಗಾದ್ರೆ ಯಾವ ಸಂಸ್ಥೆಗಳನ್ನ ಕಟ್ಟಿದ್ರು, ಹಾಗಾದ್ರೆ ಒಂದು ಕ್ವಶನ್ ಬರ್ಬೋದು, ವಿಶ್ವಸಂಸ್ಥೆ ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೆ ಅಂತ ಹೇಳಿ ಯಾವುದೇ ಸಂಸ್ಥೆಯನ್ನ ಸ್ಥಾಪಿಸಿರ್ಲಿಲ್ವಾ ಅಂತ ಹೇಳಿದ್ರೆ ಸ್ಥಾಪಿಸಿದ್ರು. ಯಾವುದು? ವಿಶ್ವಸಂಸ್ಥೆ ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಜಗತ್ತಿನ ಶಾಂತಿ ಸ್ಥಾಪನೆಗೆಂದು ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆ ಯಾವುದು ಮಕ್ಕಳೇ? ಹೇಳಿದ್ದೇನೆ ನಾನು. at 1919, the year 1919, after the First World War. ಮೆಸೇಜ್ ಬಂತು ನೋಡ. ಹರ್ಷಿತ್, ಲೀಗ್ ಆಫ್ ನೇಷನ್, ವೆರಿ ಗುಡ್ ಹರ್ಷಿತ್. ಹಬ್ಬ, ಒಬ್ಬ ಆದ್ರೂ ಜೀವ ಇದ್ದಾನಲ್ಲ ಅಂತ ಖುಷಿ ಆಗುದು, ಉಳಿದವರಿಲ್ಲ. ಓಕೆ, ಲೀಗ್ ಆಫ್ ನೇಷನ್ಸ್, ಆಯ್ತಾ. ಲೀಗ್ ಆಫ್ ನೇಷನ್ ಅನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಸೊ ಆದ್ರೆ ಅದು ಫೇಲ್ಯೂರ್ ಆಗ್ತದೆ. ಫಸ್ಟ್ ವರ್ಲ್ಡ್ ವಾರ್ 1914ರಿಂದ 1918 ತನಕ ನಡ್ತದೆ. ಅಲ್ಲಿ ವರ್ಸೆಲ್ ಒಪ್ಪಂದ ಆಗ್ತದೆ. ಆಮೇಲೆ ವರ್ಸೆಲ್ ಒಪ್ಪಂದಕ್ಕೆ ಜರ್ಮನಿ ಅನಿವಾರ್ಯವಾಗಿ ಸಹಿ ಹಾಕ್ಲೇಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗಿಬಿಡ್ತದೆ, ಹೌದಾ. ಸೊ ಅದರ ನಂತರ 1919ಕ್ಕೆ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರ ಸಂಘ ಅಂತ ಅನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಬಟ್ ಅದು ಫೇಲ್ಯೂರ್ ಆಗ್ತದೆ. 1939ಗೆ ಅದು ಫೇಲ್ಯೂರ್ ಆಗ್ತದೆ. ಸೊ ಆ ಕಾರಣಕ್ಕೋಸ್ಕರ 1939 ಇಂದ
ಸೆಕೆಂಡ್ ವರ್ಲ್ಡ್ ವಾರ್ ಪ್ರಾರಂಭ ಆಗ್ತದೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ನಾವೊಂದು ಪರಿಣಾಮ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಅದನ್ನ ತಡೆಯುವಂಥದ್ದು, ಆ ರೀತಿಯ ಯುದ್ಧಗಳಾಗದ ರೀತಿಯಲ್ಲಿ ತಡೆಯುವಂಥದ್ದು ಬಹಳಷ್ಟು ಅನಿವಾರ್ಯವಾಗಿರ್ತದೆ. ಸೊ ಅದರಲ್ಲಿ ಈ 3 ವ್ಯಕ್ತಿಗಳು ಅದರ ಒಂದು ಸ್ಥಾಪನೆಯಲ್ಲಿ ಈ 3 ವ್ಯಕ್ತಿಗಳು ಬಹಳಷ್ಟು ಪ್ರಭಾವಿಗಳಾಗಿ ಬಿಡ್ತಾರೆ. ಆಯ್ತಾ, ಈ 3 ವ್ಯಕ್ತಿಗಳು. ಸೊ ಯಾರೆಲ್ಲ ಅಂತ ಹೇಳಿದ್ರೆ, ವಿಶ್ವ ಮಟ್ಟದಲ್ಲಿ ಇಂಗ್ಲೆಂಡ್ನ ವಿನ್ಸ್ಟನ್ ಚರ್ಚಿಲ್, ನೆಕ್ಸ್ಟ್ ರಷ್ಯಾದ ಜೋಸೆಫ್ ಸ್ಟಾಲಿನ್, ಇವನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ಜೋಸೆಫ್ ಸ್ಟಾಲಿನ್ ನ ಬಗ್ಗೆ, ಹೌದಾ. ನೆಕ್ಸ್ಟ್ ಅಮೆರಿಕಾದ ಡಿ ರೂಸ್ವೆಲ್ಟ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಆಗ ನಾನು FD ರೂಸ್ವೆಲ್ಟ್ ಅಂತ ಹೇಳಿ ಬರೆಸಿದ್ದು. ಸೊ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಸೊ ಈ ಸ್ಥಾಪನೆಯಲ್ಲಿ ಮುಂದಾದಂತ ವ್ಯಕ್ತಿಗಳು. ಸ್ಥಾಪಕರು ಅಂತ ಹೇಳಿ ಬರಿಬೇಡಿ ನೀವು, ಬರಿಬಹುದು, ಸ್ಥಾಪಕರು ಅಂತ ಹೇಳಿ ಸಹ ಬರಿಬಹುದು, ಬೇಕಿದ್ರೆ ತೊಂದರೆ ಇಲ್ಲ, ಹಾಗೆ ಬರೀರಿ ಬೇಕಿದ್ರೆ, ವಿಶ್ವಸಂಸ್ಥೆಯ ಸ್ಥಾಪಕರು ಅಂತ ಹೇಳಿ ಬೇಕಿದ್ರು ಬರೀರಿ. ಫಸ್ಟಿನವನು ಇಂಗ್ಲೆಂಡ್ನವನು, ಅದನ್ನು ಬರೀರಿ ಮಾತ್ರ, ಆಯ್ತಾ. ದೇಶದ ಹೆಸರು ವಿನ್ಸ್ಟನ್ ಚರ್ಚಿಲ್ ಬ್ರಾಕೆಟ್ ಅಲ್ಲಿ ಇಂಗ್ಲೆಂಡ್ ಅಂತ ಬರೀರಿ. ಜೋಸೆಫ್ ಸ್ಟಾಲಿನ್ ಬ್ರಾಕೆಟ್ ಅಲ್ಲಿ ರಷ್ಯಾ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, he was from ಅಮೆರಿಕಾ. ಇಂಗ್ಲೆಂಡ್, ರಷ್ಯಾ, ಅಮೆರಿಕಾ. ಯಾವಾಗ ಸ್ಥಾಪನೆ ಆದ್ದು ಅಂತ ಹೇಳಿ ಮತ್ತೆ ಬರ್ತದೆ ವಾಪಸ್, ಈಗ ಬರೀರಿ ಸ್ಥಾಪನೆ ಯಾವಾಗ ಆದ್ದು ಅಂತ ಹೇಳಿ. 1945 ಅಕ್ಟೋಬರ್ 24, 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ. ಸ್ಥಾಪಕರು ಅಥವಾ ಸ್ಥಾಪನೆಗೆ ಕಾರಣೀಕರ್ತರಾದಂತಹ ಪ್ರಮುಖ ವ್ಯಕ್ತಿಗಳು ಇಂಗ್ಲೆಂಡ್ನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಈ 3 ಹೆಸರನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ನೆನಪಿಟ್ಕೊಳ್ಬೇಕು. ಆ 3 ಜನರ ಹೆಸರಿಗೆ ಅಂಡರ್ಲೈನ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ 3ರಲ್ಲಿ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇನ್ನಷ್ಟು ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡ್ ಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಸಹ ರೀಸನ್ ಉಂಟು. ಯಾಕೆ ಅವನು ಇನ್ನಷ್ಟು ಪ್ರಭಾವಿಯಾಗಿ ಬಿಡ್ತಾನೆ ಅಂತ ಹೇಳಿದ್ರೆ, ಸೊ ವಿಶ್ವಸಂಸ್ಥೆ ಅಥವಾ ಇಂಗ್ಲಿಷ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಅನ್ನುವಂತಹ ಶಬ್ದವನ್ನ ಚಾಲ್ತಿಗೆ ತಂದವನೇ ಯಾರು ಅಂತ ಹೇಳಿದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಆಯ್ತಾ. ಸೊ ನೀವು ಬರೀರಿ, ಬೇಕಿದ್ರೆ ಹಾಗೆ ಬರೀರಿ, ಸೆಂಟೆನ್ಸ್ ಅಲ್ಲಿ ಬರೀರಿ, ನಾನು ಕ್ವಶನ್ ಆಗಿ ಕೊಡುದಿಲ್ಲ. ವಿಶ್ವಸಂಸ್ಥೆ ಬ್ರಾಕೆಟ್ ಅಲ್ಲಿ ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆ ಬ್ರಾಕೆಟ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಅಂತ ಬರೀರಿ ಎಂಬ ಶಬ್ದವನ್ನು ಅಮೆರಿಕಾದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಥವಾ FD ರೂಸ್ವೆಲ್ಟ್ ಅಂತ ಬರೀರಿ, ಒಮ್ಮೆ ಬರೆದಿದ್ದೀರಲ್ಲ ಫುಲ್ ನೇಮ್ ಅಲ್ಲಿ. ರೂಸ್ವೆಲ್ಟ್ ಚಾಲ್ತಿಗೆ ತಂದರು. ಸೊ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಸಹ ಭಾರತದ ಸಂವಿಧಾನದ ಹಾಗೆ. ಭಾರತದ ಸಂವಿಧಾನ ನೋಡಿ 1950ಕ್ಕೆ ಜಾರಿಗೆ ಬಂದ್ರು ಸಹ, ಆಯ್ತಾ. ಸೊ 1946ರ ಹೊತ್ತಿಗೆ ಅಥವಾ ಬ್ರಿಟಿಷ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅದೇನಾಗಿತ್ತು, ತನ್ನ ಕಾರ್ಯಚಟುವಟಿಕೆಯನ್ನ ಮಾಡಿತ್ತು. ಇವತ್ತಿಂದ ನಾಳೆಗೆ ಸಂವಿಧಾನ ರಚನೆ ಆಗ್ಲಿಲ್ಲ. ವಿಶ್ವಸಂಸ್ಥೆಯು ಸಹ ಹಾಗೆ ಇವತ್ತಿಂದ ನಾಳೆಗೆ ಸ್ಥಾಪನೆ ಆಗಿ ಬಿಡ್ಲಿಲ್ಲ. ತುಂಬಾ ಪೂರ್ವನ್ಮುಖದಿಂದ ಅದರ ಕಾರ್ಯಗಳು ನಡೀತಾ ಇತ್ತು. 1942ರ ಜನವರಿ 1ರಂದು 26 ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕ್ತವೆ. 26 ರಾಷ್ಟ್ರಗಳು ಫಸ್ಟ್ಗೆ.
1942 ಜನವರಿ 1 ಸ್ಥಾಪನೆ ಆದ 1945 ನೋಡಿ, ಆಲ್ಮೋಸ್ಟ್ 3 years ಬ್ಯಾಕ್. 1942 ಜನವರಿ 1 ಫಸ್ಟ್ ಗೆ 26 ರಾಷ್ಟ್ರಗಳು ಒಂದು ಒಪ್ಪಂದಕ್ಕೆ ಸಹಿ ಆಗ್ತವೆ. ಯಾವುದಕ್ಕೆ? ಈ ವಿಶ್ವಸಂಸ್ಥೆ ಅನ್ನುವಂತಹ ಶಬ್ದದ ಬಳಕೆಗೆ ಸಹಿ ಹಾಕಿ ಬಿಡ್ತದೆ. ಸೊ ಈಗ ನಾವು ಆ 26 ರಾಷ್ಟ್ರಗಳನ್ನು, ಅಂದ್ರೆ 1942 ಜನವರಿ 1 26 ರಾಷ್ಟ್ರಗಳು ಸೈನ್ ಹಾಕಿತ್ತಲ್ಲ, ಆ ಒಂದು 26 ರಾಷ್ಟ್ರಗಳನ್ನು ನಾವು ವಿಶ್ವ ರಾಷ್ಟ್ರಗಳು ಅಂತ ಹೇಳಿ ಕರಿತೇವೆ. ಈ ಒಂದು ವಿಶ್ವಸಂಸ್ಥೆಯ ಒಂದು ಹೆಸರಿಗೆ ಸೈನ್ ಹಾಕಿದಂತಹ ಆರಂಭದ 26 ದೇಶಗಳನ್ನು ವಿಶ್ವ ರಾಷ್ಟ್ರಗಳು ಅಂತ ಹೇಳಿ ಕರಿತೇವೆ. ಆಯ್ತಾ? 1945 ಜೂನ್ 26 ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನಿಧಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಸಹಿಯನ್ನ ಹಾಕ್ತವೆ. ಆಯ್ತಾ? 1945 ಜೂನ್ 26 ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನಿಧಿ ಡಾಕ್ಯುಮೆಂಟ್ಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಸೈನ್ ಆಗ್ತಾರೆ. ಸೊ ಅದೆಲ್ಲ ಪ್ರಕ್ರಿಯೆಗಳು ಆದ ನಂತರ ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಅನ್ನುವಂಥದ್ದು ಸ್ಥಾಪನೆ ಆಗುವಂಥದ್ದು. ಅಂದ್ರೆ 2 ಹಂತದಲ್ಲಿ ಸೈನ್ ಆಗ್ತದೆ. ಫಸ್ಟ್ 26 ರಾಷ್ಟ್ರಗಳು ಸೈನ್ ಹಾಕುದು, ನೆಕ್ಸ್ಟ್ 51 ರಾಷ್ಟ್ರಗಳ ಸೈನ್ ಅಲ್ಲಿ ಆಗ್ತದೆ. ಸೊ ಅಂತಹ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿರುವುದು ಅಂತ ಹೇಳಿದ್ರೆ, ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿ. ಬರೀರಿ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ. ಇದೆಲ್ಲ ಇಂಪಾರ್ಟೆಂಟ್ ಮಕ್ಕಳೇ, 1 ಮಾರ್ಕ್ಸ್ ಇದು. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ. ಮಕ್ಕಳೇ, ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ 193 ಸದಸ್ಯ ರಾಷ್ಟ್ರಗಳು ಅಂತ ಹೇಳಿರುದು. ನಿಮ್ಮ ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟುಂಟು ಅಂತ ಗೊತ್ತಿಲ್ಲ ನಂಗೆ. ಒಮ್ಮೆ ನಂಗೆ ಚೆಕ್ ಮಾಡಿ ಹೇಳಿ. ನಿಮ್ಗೆ ಸಿಕ್ಕಿದ ಪ್ರಿಂಟೆಡ್ ಕಾಪಿ ನಂಗೆ ಸಿಗ್ಲಿಲ್ಲ ಮಕ್ಕಳೇ, ಆಯ್ತಾ? ಸೊ ಆ ಕಾರಣದಿಂದಾಗಿ ಅದರಲ್ಲಿ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ಎಷ್ಟುಂಟು ಅಂತ ಹೇಳಿ ಚೆಕ್ ಮಾಡಿ ಹಾಕಿ. 193 ಉಂಟಲ್ಲ? ಸರಿ, ವೆರಿ ಗುಡ್. ಓಕೆ, ಸೊ 193 ಅಲ್ಲಿ ಇದು ಟೈಪ್ ಮಿಸ್ಟೇಕ್, ಅದು 193 ಇರುವಂತದ್ದು. ಅಂದ್ರೆ 195 ಸಾರ್ವಭೌಮ ರಾಷ್ಟ್ರಗಳಲ್ಲಿ 193 ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಹೊಂದಿರುವಂತದ್ದು. ಆಯ್ತಾ? ಸೊ 2 ದೇಶಗಳು ಹೊಂದಿಲ್ಲ. ಸೊ ಯಾವುದೆಲ್ಲ ಅಂತ ಹೇಳಿದ್ರೆ, ವಿಯೆಟನ್ ಸಿಟಿ, ಆಯ್ತಾ, ನೆಕ್ಸ್ಟ್ ಪ್ಯಾಲೆಸ್ಟೈನ್, ಇದು ಮೆಂಬರ್ಶಿಪ್ ಅನ್ನ ಹೊಂದಿಕೊಳ್ಳದಂತಹ ಸದಸ್ಯ ರಾಷ್ಟ್ರಗಳು. ನೀವು ನೆಟ್ ಅಲ್ಲಿ ಸರ್ಚ್ ಮಾಡ್ಬೋದು, ಸಿಗ್ತದೆ. ಆಯ್ತಾ? ಸದಸ್ಯ ರಾಷ್ಟ್ರಗಳು 2 ರಾಷ್ಟ್ರಗಳು ಸದಸ್ಯತ್ವವನ್ನ ಹೊಂದಿಲ್ಲ. ಸೌತ್ ಸಲ್ಡನ್ ಅನ್ನುವಂಥದ್ದು 193ನೇ ಒಂದು ಸದಸ್ಯ ರಾಷ್ಟ್ರವನ್ನ ಹೊಂದಿರುವಂತಹ ಒಂದು ದೇಶ. ಸೊ ಅದೆಲ್ಲ ಡೀಟೇಲ್ ನಿಮ್ಗೆ ಸಿಗ್ತದೆ. ಅದನ್ನೇ ನಾನು ನಂಗೆ ಸಿಕ್ಕಿದ ಮಾಹಿತಿಯನ್ನು ನಿಮಗೆ ಹೇಳಿರುವಂತದ್ದು. ಇಲ್ಲಿ 194 ಅಲ್ಲ, 193. ಸರಿ ಮಾಡಿಕೊಳ್ಳಿ. ಸೊ ಇಲ್ಲಿ ಸಹ ಏನು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿದ್ದಂತೆ ಪ್ರಸ್ತಾವನೆ ಇಲ್ಲಿ ಸಹ ಇದೆ, ವಿಶ್ವಸಂಸ್ಥೆಗೂ ಸಹ ಇದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆ ಯಾವ ರೀತಿಯಲ್ಲಿ ಪ್ರಾರಂಭ ಆಗ್ತದೆ? ಭಾರತದ ಸಂವಿಧಾನದ ಪ್ರಸ್ತಾವನೆ ಹೇಗೆ ಪ್ರಾರಂಭ ಆಗ್ತದೆ ಮಕ್ಕಳೇ? ಪೀಠಿಕೆ ಹೇಗೆ ಪ್ರಾರಂಭ ಆಗ್ತದೆ? ಸಂವಿಧಾನ ಅನ್ನುವಂಥದ್ದು ಹೇಗೆ ಪ್ರಾರಂಭ ಆಗ್ತದೆ? ಭಾರತದ ಸಂವಿಧಾನ ಹೇಗೆ ಪ್ರಾರಂಭ ಆಗ್ತದೆ? ಹೇಳಲಿಲ್ಲ, ಗೊತ್ತಿಲ್ಲ ಅಂತ ಹೇಳ್ಬೇಕು ಅಂತ ಹೇಳಿಲ್ಲ. ನಾನೇ ನಿಮಗೆ 10th ಇದ್ದು ಬ್ರಿಡ್ಜ್ ಕೋರ್ಸ್ ಕ್ಲಾಸ್ ಮಾಡುವಾಗ ಹೇಳಿದ್ದೇನೆ. ಸೊ ಗೊತ್ತಿಲ್ಲ, ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಇದನ್ನ ಮರಿಬೇಡಿ. ಸೊ ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿ ಆರಂಭ ಆಗುವಂಥದ್ದು. ಭಾರತೀಯ ಪ್ರಜೆಗಳಾದಂತಹ ನಾವು ಅಂತ ಹೇಳಿ ಆರಂಭ ಆಗುವಂಥದ್ದು. ದಯವಿಟ್ಟು ಅದನ್ನ ಮರಿಬೇಡಿ. ಭಾರತದ ಸಂವಿಧಾನ ಆರಂಭ ಆಗುವಂಥದ್ದು ಆ ರೀತಿಯಲ್ಲಿ. ಸೊ ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಯದ್ದು ಪ್ರಸ್ತಾವನೆ ಈ ರೀತಿಯಲ್ಲಿ ಆರಂಭ ಆಗ್ತದೆ. ವಿಶ್ವದ ಸಮುದಾಯವೆನಿಸಿದ ನಾವು, ಅಂದ್ರೆ ಪ್ರತಿಯೊಬ್ಬರಿಗೂ ಅದು ಅನ್ವಯಿಸ್ತದೆ ಅಂತ ಹೇಳಿದ್ರೆ ಅರ್ಥ ಆ ಸ್ಟೇಟ್ಮೆಂಟ್ ಇದು. ವಿಶ್ವದ ಸಮುದಾಯವೆನಿಸಿದ ನಾವು ಅನ್ನುವಂತಹ ರೀತಿಯಲ್ಲಿ ಆ ಒಂದು ವಾಕ್ಯದ ಮೂಲಕ ಆ ಪ್ರಸ್ತಾವನೆ ಆರಂಭ ಆಗುವಂಥದ್ದು. ಸೊ ವಿಶ್ವಸಂಸ್ಥೆಯ ಸನ್ನದಿನಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಈಗ ಭಾರತಕ್ಕೆ ಒಂದು ಸಂವಿಧಾನ ಅನ್ನುವಂತಹ ಒಂದು
ಡಾಕ್ಯುಮೆಂಟ್ ಹೇಗಿದೆಯೋ ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಗೆ ಸಹ ಇದೆ. ಸೊ ವಿಶ್ವಸಂಸ್ಥೆಯ ಸನ್ನದ್ದು ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ಪ್ರಾರಂಭ ಹೇಗಾಗೋದು ಅಂತ ಹೇಳಿದೆ ನಾನು. ಅದರಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂದ್ರೆ 19 ಅಧ್ಯಾಯಗಳನ್ನ ಹೊಂದಿದ್ದು 111 ವಿಧಿಗಳನ್ನದು ಒಳಗೊಂಡಿದೆ. ಆಯ್ತಾ, ಅಧ್ಯಾಯಗಳು 19, ವಿಶ್ವಸಂಸ್ಥೆ ಸನ್ನದ್ದು ಅಂತ ಬರೆದು ಡ್ಯಾಶ್ ಹಾಕಿ 19 ಅಧ್ಯಾಯಗಳು, 111 ವಿಧಿಗಳು. 111 ವಿಧಿಗಳು ಬರೀರಿ ಅದನ್ನ. ಸೊ ಅಲ್ಲಿ ಸದಸ್ಯ ರಾಷ್ಟ್ರಗಳು 193, 195ರಲ್ಲಿ ಅಂದ್ರೆ 195 ಸಾರ್ವಭೌಮ ರಾಷ್ಟ್ರಗಳಿವೆ ಜಗತ್ತಿನಲ್ಲಿ. ಆ 195 ಸಾರ್ವಭೌಮ ರಾಷ್ಟ್ರಗಳಲ್ಲಿ 2 ರಾಷ್ಟ್ರ ಹೊಂದಿಲ್ಲ, 193. ಸೊ ಇದಿಷ್ಟು ವಿಶ್ವಸಂಸ್ಥೆಯ ಸ್ಥಾಪನೆಯ ಕುರಿತಾದಂತ ವಿಚಾರಗಳಾದ್ರೆ, ಸೊ ವಿಶ್ವಸಂಸ್ಥೆಯ ಉದ್ದೇಶಗಳು ಏನು ಅಂತ ಹೇಳಿ, ಸೊ ಅದನ್ನ ಒಂದೊಂದನ್ನೇ ಹೇಳ್ತಾ ಹೋಗ್ತೇನೆ ನಾನು. ಬರಿಬೇಕಾದ ಅನಿವಾರ್ಯತೆ ಇಲ್ಲ, ಯಾಕೆಂದ್ರೆ ಫೈನಲ್ ಎಕ್ಸಾಮಿಗೆ ಇಲ್ಲ ಅಂತ ಹೇಳಿದಾರಲ್ಲ. ಸೊ ಅದನ್ನ ಹೇಳುವಂತದ್ದು ಹೇಳ್ತೇನೆ. ಸೊ ನಿಮ್ಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಾಗಷ್ಟು ನೆನಪಿಟ್ಕೊಳ್ಳಿ. ದ ಮೇನ್ ಒನ್ ಅದೇ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂಥದ್ದು. ಇಡೀ ಜಗತ್ತಿನ ಶಾಂತಿ ಸುವ್ಯವಸ್ಥೆಯನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಮೇನ್ ಆದಂತಹ ಉದ್ದೇಶವನ್ನ ವಿಶ್ವಸಂಸ್ಥೆ ಒಳಗೊಂಡಿದೆ. ನೆಕ್ಸ್ಟ್ ಇನ್ನೊಂದು, ಶಾಂತಿ ಸ್ಥಾಪನೆ ಆಗ್ಬೇಕಂದ್ರೆ ಪರಸ್ಪರ ಎಲ್ಲ ದೇಶಗಳ ನಡುವೆಯಲ್ಲಿ ಏನು ಮೈತ್ರಿಯ ಬೆಳವಣಿಗೆ ಆಗ್ಬೇಕು, ಹೌದಾ? ಸೊ ಆದ್ರಿಂದ ಪರಸ್ಪರ ಮೈತ್ರಿಯನ್ನ ಬೆಳೆಸುವಂತಹ ಒಂದು ಉದ್ದೇಶವನ್ನು ಸಹ ವಿಶ್ವಸಂಸ್ಥೆ ಒಳಗೊಂಡಿದೆ. ಇನ್ನೊಂದು, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಹಕ್ಕುಗಳಿಗೆ ಯಾವುದೇ ರೀತಿಯ ಬೆಲೆ ಇರಲಿಲ್ಲ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ಗಳಲ್ಲಿ. ಸೊ ಆ ರೀತಿಯಲ್ಲಿ ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚು ಮಾಡುವಂಥದ್ದು. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಜನರಿಗೆ ಅದರ ನಂಬಿಕೆ ಹೋಗಿತ್ತು. ಸೊ ಆದ್ರೆ ವಿಶ್ವಸಂಸ್ಥೆ ಏನು ಉದ್ದೇಶವನ್ನು ಇಟ್ಕೊಂಡಿದೆ ಅಂದ್ರೆ ಜನರಲ್ಲಿ ಆ ಒಂದು ನಂಬಿಕೆಯನ್ನು ತರುವಂತಹ ಉದ್ದೇಶವನ್ನ ಇಟ್ಟುಕೊಂಡಿದೆ. ಆ ನಂಬಿಕೆಯನ್ನ ಹೆಚ್ಚು ಮಾಡುವಂಥದ್ದು. ಆಯ್ತಾ, ಮೇನ್ ಆಗಿ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳೇನಿದೆ, ಸೊ ಅದರ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವನ್ನ ಮೂಡಿಸಿ ಅದರ ರಕ್ಷಣೆಗೆ ವಿಶ್ವಸಂಸ್ಥೆ ಮುನ್ನುಗ್ಗುವಂತಹ ಕೆಲಸವನ್ನ ಮಾಡಿದೆ. ಇನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅಥವಾ ಮಾನವ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರವನ್ನ ಕಂಡುಕೊಡುವಂತಹ ಒಂದು ಉದ್ದೇಶವನ್ನು ಸಹ ಹೊಂದಿದೆ. ಯಾವುದೇ ರೀತಿಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು, ಯಾವುದೇ ಸಾಮಾಜಿಕ ಸಮಸ್ಯೆಗಳು ಬಂದ್ರು, ಆರ್ಥಿಕ ಸಮಸ್ಯೆಗಳು ಬಂದ್ರು, ಅದಕ್ಕೆ ವಿಶ್ವಸಂಸ್ಥೆ ಸಹಕಾರವನ್ನು ನೀಡುವಂತಹ ಒಂದು ಉದ್ದೇಶವನ್ನು ಸಹ ಹೊಂದಿದೆ ಅಂತೇಳಿ. ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಮಹಿಳೆಯರಿಗೆ ಸಂಬಂಧಿಸಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಉದ್ದೇಶವನ್ನು ವಿಶ್ವಸಂಸ್ಥೆ ಹೊಂದಿದೆ. ಸೊ ಅದಕ್ಕೆ ಸಂಬಂಧಿಸಿ ಬೇರೆ ಬೇರೆ ಅಂಗಸಂಸ್ಥೆಗಳು ಸಹ ಅಲ್ಲಿ ಇದೆ. ಯಾವ್ದ್ರಲ್ಲಿ? ವಿಶ್ವಸಂಸ್ಥೆಯಲ್ಲಿ. ಅದ್ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೇನೆ. ಸೊ ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆಯನ್ನು ಒದಗಿಸುವುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯಾಲಯವನ್ನೇ ಸ್ಥಾಪನೆ ಮಾಡಿದೆ. ಅದು ಒಂದು ಅಂಗಸಂಸ್ಥೆಯಾಗಿ ಕಾರ್ಯವನ್ನು ಸಹ ನಿರ್ವಹಿಸ್ತದೆ. ಸೊ ನ್ಯಾಯ ತೀರ್ಮಾನ, 2 ರಾಷ್ಟ್ರಗಳ ನಡುವೆ ಯಾವುದೇ ವೈರತ್ವ ಬಂದ್ರೆ, ಯಾವುದೇ ರೀತಿಯ ಸಮಸ್ಯೆ ಬಂದ್ರೆ ಅದನ್ನದು ಪರಿಹಾರ ಮಾಡ್ತದೆ. ನೆಕ್ಸ್ಟ್, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯವನ್ನು ಸಹ ನಿರ್ವಹಿಸ್ತದೆ. ಈ ರೀತಿಯ 6 ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಅದು ಹೊಂದಿದೆ. 6 ಉದ್ದೇಶಗಳನ್ನು ವಿಶ್ವಸಂಸ್ಥೆ ಹೊಂದಿದೆ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕಿರುವಂತದ್ದು 6 ಪ್ರಧಾನ ಸಂಸ್ಥೆಗಳು. ಅದರಲ್ಲಿ ಸಾಗೆ ಮೇನ್ ಆದಂತ ವಿಷಯವನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಆಯ್ತಾ, ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳು ಯಾವುದೆಲ್ಲ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಇದಕ್ಕೆ ಸಂಬಂಧಿಸಿ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಏನೆಲ್ಲ ಆಯ್ತಲ್ಲ, ಮತ್ತೆ ಈಗ ವಿಶ್ವಸಂಸ್ಥೆಯ ಸ್ಥಾಪನೆ ಬಗ್ಗೆ ಏನು ಡೌಟ್ ಇದ್ರು ಮೆಸೇಜ್ ಮಾಡಿ. ಕೆಲವುದು ಇಯರ್ ಅನ್ನ ಹುಡುಕ್ಲಿಕ್ಕೆ ಹೇಳಿದ್ದೇನೆ, ಅದನ್ನ ನೋಡಿಕೊಳ್ಳಿ. ನೆಕ್ಸ್ಟ್ 95ರಲ್ಲಿ 93 ಹೇಳಿದ್ದೇನೆ. 2 ಯಾವುದಲ್ಲ ಅಂತ ನಾನೊಮ್ಮೆ ಹೇಳಿದೆ. ಸೊ ನೀವು ಅದನ್ನೇ ಬೇಕಿದ್ರೆ ಇನ್ನೊಮ್ಮೆ ರೀಚೆಕ್ ಸಹ ಮಾಡಿಕೊಳ್ಬಹುದು. ಓಕೆ, ಥ್ಯಾಂಕ್ ಯು.